ವೆಲ್ಕಮ್ ಟು ಹ್ಯಾಬಿಟ್ ಫಿಟ್ನೆಸ್. ಸೊ ನೀವು ನಮ್ಮ ಜಿಮ್ಗೆ ಜಾಯ್ನ್ ಆದಾಗ ಫಸ್ಟ್ ಪ್ರೋಟೋಕಾಲ್ ಪ್ರಕಾರ ನಿಮಗೆ BCA ಟೆಸ್ಟ್ ಅಂತ ಮಾಡ್ತೀವಿ, ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್. ಅಂದರೆ ನಿಮ್ಮ ಬಾಡಿ ವೆಯ್ಟ್ ಅಲ್ಲಿ ಯಾವ್ಯಾವ ವೆಯ್ಟು ಎಲ್ಲೆಲ್ಲಿ ಎಷ್ಟಿದೆ ಅಂತ, ಅಂದರೆ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಎಷ್ಟಿದೆ, ಮಸಲ್ ಎಷ್ಟಿದೆ, ನೀವು ಫ್ಯಾಟ್ ಎಷ್ಟು ಕಮ್ಮಿ ಮಾಡಬೇಕು ಇಲ್ಲ ಮಸಲ್ ಆ್ಯಡ್ ಮಾಡಬೇಕಾ, ಅದನ್ನೆಲ್ಲ ಡೀಟೇಲ್ಸು ನಮಗೆ BCA ಟೆಸ್ಟಲ್ಲಿ ಬಂದ್ಬಿಡುತ್ತೆ. ಸೊ ಇದರಲ್ಲಿ ಡೈಲಿ ರಿಕ್ವೈರ್ಡ್ ಕ್ಯಾಲರೀಸ್ ಅಂತಲೂ ಮೆನ್ಷನ್ ಆಗುತ್ತೆ. ಅಂದರೆ ನಿಮ್ಮ ಬಾಡಿಗೆ ಬೇಕಾಗಿರೋ ಎಷ್ಟು ಕ್ಯಾಲರೀಸು ಅನ್ನೋದು ಮಷೀನಲ್ಲೇ ನಮಗೆ ತೋರಿಸುತ್ತೆ. ಸೊ ಅದನ್ನು ಬೇಸಾಗಿ ಇಟ್ಕೊಂಡು ನಿಮಗೆ ಬೇಕಾಗಿರೋವಂಥ ರಿಸಲ್ಟ್, ನೀವು ವೆಯ್ಟ್ ಗೇನ್ ಮಾಡಬೇಕಂತ ಇದ್ದೀರೋ, ವೆಯ್ಟ್ ಲಾಸ್ ಮಾಡಬೇಕಾಗಿ ಅಂತ ಇದ್ದೀರೋ, ಅದನ್ನು ಬೇಸಾಗಿ ಆ ನಂಬರ್ನ ಇಟ್ಕೊಂಡು ನಾವು ನಿಮಗೆ ಕಸ್ಟಮೈಸ್ ಡಯಟ್ ಪ್ಲಾನ್ನ ಕಳಿಸ್ಕೊಡ್ತೀವಿ. ಸೊ ಬೇಸ್ಡ್ ಆನ್ ಯುವರ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಹೌ ಮೆನಿ ಟೈಮ್ಸ್ ಯು ಈಟ್ ವೆಜಿಟೇರಿಯನ್ ಆರ್ ಡು ಯು ಈಟ್ ಎಗ್, ಇದನ್ನೆಲ್ಲ ನಿಮ್ಮ ಹತ್ರ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸು ನೀವು ರಿಪ್ಲೈ ಮಾಡಿರ್ತೀರ. ಆ್ಯಂಡ್ ಬೇಸ್ಡ್ ಆನ್ ದಿಸ್ ವಿ ಗಿವಿಂಗ್ ಯು ಡಯಟ್. ಬಟ್ ಡಯಟ್ ನಿಮಗೆ ಕಳಿಸಿದ ಮೇಲೆ ಅದನ್ನು ನೀವು ಯಾವ ಥರ ಫಾಲೋ ಮಾಡಬೇಕು ಅನ್ನೋದು ಸುಮಾರು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಸರ್, ಎಗ್ ತಿನ್ನೋದಾ, ಎಷ್ಟು ತಿನ್ನಬೇಕು, ಎಷ್ಟು ಕ್ವಾಂಟಿಟಿ ಇರಬೇಕು, ಪನ್ನೀರು ಹೇಗೆ ಮಾಡ್ಕೋಬೇಕು, ಸೊ ಇದು ಲಾಟ್ ಆಫ್ ಕನ್ಫ್ಯೂಷನ್ ಇದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಆ ಡಯಟಲ್ಲಿ ನಿಮಗೆ ಬರೋ ಅಂಥ ಡಯಟ್ ಪ್ಲಾನಲ್ಲಿ ನೀವು ಯಾವ ಥರ ಫಾಲೋ ಮಾಡಬೇಕು, ಆಪ್ಷನ್ಸ್ ಎಲ್ಲ ಕೊಟ್ಟಿರ್ತೀನಿ. ಆ ಆಪ್ಷನ್ಸ್ ಎಲ್ಲ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬೇಸಿಕ್ಕಾಗಿ ನಿಮ್ಮ ಡಯಟ್ ಪ್ಲ್ಯಾನು, ಫಾರ್ ಎಕ್ಸಾಂಪಲ್ ವೆಯ್ಟ್ ಲಾಸ್ ಅಂತ ಹೆಸ್ತಿರೋದು ಇಟ್ಕೊಳ್ಳಿ. ಸಪೋಸ್ BCA ಟೆಸ್ಟಲ್ಲಿ ಇಫ್ ಯು ಹ್ಯಾವ್ ಗಾಟ್ ಅ ಟೆಸ್ಟ್ ಆ್ಯಂಡ್ ಡೈಲಿ ರಿಕ್ವೈರ್ಡ್ ಕ್ಯಾಲರೀಸ್ ಬಂದು ಸಪೋಸ್ 2500 ಕ್ಯಾಲರೀಸ್ ಅಂತ ತೋರಿಸಿರುತ್ತೆ. ಸೊ ಈ 2500 ಕ್ಯಾಲರೀಸ್ನ ಇಫ್ ಯು ಗೋಯಿಂಗ್ ಫಾರ್ ಅ ವೆಯ್ಟ್ ಲಾಸ್, ನಾವು ಇದನ್ನು ನಿಮಗೆ 2000 ಆರ್ 2200 ಅಂತ ನಾವು ಕ್ಯಾಲಿಬ್ರೇಟ್ ಮಾಡಿ ಸ್ವಲ್ಪ ರೆಡ್ಯೂಸ್ ಮಾಡಿ ಕೊಡ್ತೀವಿ ಫಾರ್ ಯುವರ್ ವೆಯ್ಟ್ ಲಾಸ್. ಸೊ ಈ 2200 ಕ್ಯಾಲರೀಸ್ನ ಹೇಗೆ ಡಿವೈಡ್ ಮಾಡ್ತೀವಿ? ಸೊ ಫಾರ್ ಎಕ್ಸಾಂಪಲ್ ನಿಮಗೆ 2000 ಕ್ಯಾಲರಿ ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ. ಈ 2000 ಕ್ಯಾಲೋರಿನ ವಿ ಆರ್ ಡಿವೈಡಿಂಗ್, ಅಂದರೆ ಯುವರ್ ಎಂಟೈರ್ ಮೀಲ್ ಫಾರ್ ದ ಡೇ ಡಿವೈಡ್ ಮಾಡೋಣ. ಸೊ ಈ 2000 ಕ್ಯಾಲರೀಸ್ನ 60% ಆಫ್ ಯುವರ್ ಡಯಟ್ ಈಸ್ ಸ್ಟಿಲ್ ಕಾರ್ಬೋಹೈಡ್ರೇಟ್ಸ್, 10 to 15% of your diet is still a fat diet, fat ಬೇಕಾಗುತ್ತೆ. The rest of it is your 30% to and above is your protein diet. So ಕಾಮನ್ ಆಗಿ ಸರ್, ನಾನು ಬೆಳಗ್ಗೆ ಗಂಜಿ ಕುಡಿತಾ ಇದ್ದೀನಿ, ವೆಜಿಟೇಬಲ್ಸ್ ತಿಂತಾಯಿದ್ದೀನಿ, ಮುದ್ದೆ ತಿಂತಾಯಿದ್ದೀನಿ, ಚಪಾತಿ ತಿಂತಾಯಿದ್ದೀನಿ, ಅನ್ನ ಬಿಟ್ಬಿಟ್ಟಿದ್ದೀನಿ, ಬರೀ ಚಪಾತಿ ತರಕಾರಿ, ಮುದ್ದೆ ತರಕಾರಿ ಬೇಳೆ, ಈ ಥರದ್ದು ಎಲ್ಲ ಹೇಳ್ತಾ ಇರ್ತೀರ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಇದಿಷ್ಟು ಫುಡ್ಡು ನಿಮಗೆ ಕಾರ್ಬೋಹೈಡ್ರೇಟಲ್ಲೇ ಬರುತ್ತೆ. ಸೊ ದೆರ್ ಇಸ್ ಲೆಸ್ ಆಫ್ ಫ್ಯಾಟ್. ಅಫ್ಕೋರ್ಸ್ ಕುಕ್ಕಿಂಗಲ್ಲಿ ಯೂಸ್ ಮಾಡ್ತೀರಾ ಆಯಿಲು, ಸೊ ಅದು ಫ್ಯಾಟಲ್ಲಿ ಕನ್ಸಿಡರ್ ಬರುತ್ತೆ. ಸೊ ವೇರ್ ಈಸ್ ದ ಪ್ರೋಟೀನ್ ಸೋರ್ಸ್? ಅಂದರೆ ನಿಮ್ಮ ಡಯಟಲ್ಲಿ ವಾಟ್ ಈಸ್ ಮಿಸ್ಸಿಂಗ್ ಈಸ್ ಯೋರ್ ಪ್ರೋಟೀನ್. ಈ ಪ್ರೋಟೀನ್ ಇಲ್ದರೆ ನೀವು ಬರೀ ಕಾರ್ಬ್ಸ್ ಆ್ಯಂಡ್ ಫ್ಯಾಟ್ನೇ ಲೋಡ್ ಮಾಡ್ತಾ ಇರ್ತೀರ. ಪ್ರೋಟೀನ್ ಬರ್ಬೋದು, ಬಟ್ ಇಟ್ ಈಸ್ ಲೈಕ್ ವೆರಿ 5 to 8% ನಮ್ಮ ಇಂಡಿಯನ್ ಡಯಟಲ್ಲಿ ಕಾಮನಾಗಿ ಬರೋದು ಇಷ್ಟೇ ಪರ್ಸೆಂಟ್. ಸೊ ಅಡಿಕ್ವೇಟ್ ಪ್ರೋಟೀನ್ ಇಲ್ದರೆ ನಿಮ್ಮ ವೆಯ್ಟ್ ಲಾಸ್ ಆಗೋದೇ ಇಲ್ಲ. ಆ್ಯಂಡ್ ಇಫ್ ಯು ಲುಕಿಂಗ್ ಫಾರ್ ವೆಯ್ಟ್ ಗೇನ್ ಆಲ್ಸೋ, ದಿ ಪ್ರೋಟೀನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಎಕ್ಸಸೈಸ್ ಜಾಸ್ತಿ ಮಾಡ್ತೀನಿ, ಕಾರ್ಡಿಯೋ ಜಾಸ್ತಿ ಮಾಡ್ತೀನಿ, ಆ್ಯಂಡ್ ರಾಗಿ ಮುದ್ದೆ ತಿಂತೀನಿ, ಅನ್ನ ಚಪಾತಿ ತಿಂತೀನಿ ಅಂತಂದರೆ, ಸೊ ಯು ಕೆನಾಟ್ ಲೂಸ್ ಯೋರ್ ವೆಯ್ಟ್. So your protein requirement is very, very important to see the changes. So the whole plan is based on your protein and carbohydrate. So ಇವಾಗ ನಿಮಗೆ ಕಳಿಸಿರೋ ಡಯಟ್ ಪ್ಲಾನಲ್ಲಿ ಸೊ ಪ್ರೋಟೀನ್, ಕಾರ್ಬ್ಸು, ಫ್ಯಾಟ್ ಎಷ್ಟೆಷ್ಟು ಇರಬೇಕು ಅಂತ ಹೇಳಿದೆ. ಸೊ ಇದರಲ್ಲಿ ಯಾವ್ದಾವುದು ಪ್ರೋಟೀನು, ಯಾವ್ದಾವುದು ಕಾರ್ಬ್ಸು ಅಂತ ಡಿವೈಡ್ ಮಾಡೋಂಗಿದ್ರೆ, ಕಾರ್ಬ್ಸಲ್ಲಿ ರೈಸು, ವೀಟು, ರಾಗಿ, ಮೈದಾ, ಬೇಸಿಕ್ಲಿ ಇದಿಷ್ಟು ಫುಡ್ಸು ನಿಮಗೆ ಕಾರ್ಬೋಹೈಡ್ರೇಟೇ ಬರುತ್ತೆ. ನೀವು ಯಾವಾಗ ತೊಗೊಂಡ್ರೂ ಅದೆಲ್ಲ ಕಾರ್ಬೋಹೈಡ್ರೇಟೇ ಬರುತ್ತೆ. ಸೊ ವೆಜಿಟೇಬಲ್ಸು ಕಾರ್ಬೋಹೈಡ್ರೇಟ್ಸು, ಫ್ರೂಟ್ಸು ಶುಗರ್ಸ್ ಆ್ಯಂಡ್ ಕಾರ್ಬ್ಸೇ ಬರುತ್ತೆ. ಸೊ ಕಾರ್ಬ್ಸ್ ನಿಮಗೆ ಎಲ್ಲೂ ಕೊರತೆ ಆಗೋದೇ ಇಲ್ಲ.
ಸೊ ಎಲ್ಲಿ ನಿಮಗೆ ಡಿಫಿಷಿಯನ್ಸಿ ಎಲ್ಲಿ ಬರುತ್ತೆ ಅಂದರೆ ಪ್ರೋಟೀನ್ ಫುಡ್ಡಲ್ಲಿ ಬರುತ್ತೆ. ನಾವು ಪ್ಲ್ಯಾನಿಂಗಲ್ಲಿ ಪ್ರೋಟೀನ್ನ ನಾವು ಜಾಸ್ತಿ ಕನ್ಸಿಡರ್ ಮಾಡೋದಿಲ್ಲ. ಏನಕ್ಕೆ ಅಂದರೆ ಪ್ರೋಟೀನ್ ಯು ನೀಡ್ ಟು ಪ್ಲ್ಯಾನ್. ಏನಕ್ಕಂದರೆ ಯು ನೀಡ್ ಟು ಗೋ ಆ್ಯಂಡ್ ಬೈ ದ ಪ್ರೋಟೀನ್ ರಿಚ್ ಫುಡ್ಸು. ಅದು ಯಾವುದು ಅಂದರೆ ಎಗ್ಸು ಆಗ್ಬೋದು, ಮಿಲ್ಕು, ಕರ್ಡು, ಪನ್ನೀರು ಅಂತಂದರೆ ಸುಮಾರು ಜನಕ್ಕೆ ಟೋಫು ಗೊತ್ತಿರಲ್ಲ. ಟೋಫು ಅಂತಂದರೆ ಸೋಯಾಬೀನಿಂದ ಮಾಡೋವಂಥದ್ದು. ಅದು ನೋಡೋದಕ್ಕೆ ಪನ್ನೀರ್ ಥರನೇ ಇರುತ್ತೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಪನ್ನೀರು ಟೋಫು ಎರಡೂ ಯೂಶ್ವಲಾಗಿ ಹಾಕಿರ್ತೀನಿ ವೆಜಿಟೇರಿಯನ್ಸ್ಗೆ ಆಪ್ಷನ್ಸು ಅಂತ ಬಂದಾಗ. ಸೊ ಪನ್ನೀರಲ್ಲಿ ಫ್ಯಾಟ್ ಜಾಸ್ತಿ ಬಂದಿರುತ್ತೆ, ಟೋಫುನಲ್ಲಿ ಫ್ಯಾಟ್ ಕಮ್ಮಿ ಇರುತ್ತೆ, ಪ್ರೋಟೀನ್ ಈ ಎರಡು ಕ್ಲೋಸ್ ಸೇಮ್ ಇರುತ್ತೆ. ಸೊ ಬಟ್ ಯೂಸ್ ಬೋತ್. ಸ್ವಲ್ಪ ಪನ್ನೀರು ಯೂಸ್ ಮಾಡಿ, ಸ್ವಲ್ಪ ಟೋಫುನು ಯೂಸ್ ಮಾಡಿ. ಬಟ್ ಡೋಂಟ್ ಸ್ಟಿಕ್ ಓನ್ಲಿ ಟು ದ ಪನ್ನೀರ್ ಆ್ಯಂಡ್ ಡೋಂಟ್ ಸ್ಟಿಕ್ ಓನ್ಲಿ ಟು ದ ಟೋಫೂಸ್. ಈಕ್ವಲಾಗಿ ಯೂಸ್ ಮಾಡೋದ್ರಿಂದ ನಿಮಗೆ ಪ್ರೋಟೀನು ಫ್ಯಾಟ್ ಬ್ಯಾಲೆನ್ಸ್ ಆಗಿ ಬರುತ್ತೆ. ಏನಕ್ಕೆ ನಿಮ್ಮ ಡಯಟಲ್ಲಿ ಫ್ಯಾಟ್ ಕೂಡ ಬರಬೇಕಾಗುತ್ತೆ. ಫ್ಯಾಟ್ ಕೂಡ ನಿಮಗೆ ನಟ್ಸ್, ಒಮೆಗಾ 3, ಫಿಶ್ ಆಯಿಲು ಇದೆಲ್ಲನೂ ನಿಮಗೆ ಫ್ಯಾಟ್ಸಿಂದ ಗುಡ್ ಫ್ಯಾಟ್ಸ್ ಬರಬೇಕಾಗುತ್ತೆ. ಸೊ ಇದರಲ್ಲಿ ಫ್ಯಾಟ್ಸ್ ಅಂತಂದರೆ ನಿಮಗೆ ಬೇಸಿಕಲಿ ಆಯಿಲ್ಸ್, ಕುಕ್ಕಿಂಗಲ್ಲಿ ಮಾಡೋವಂಥ ಆಯಿಲು ಆ್ಯಂಡ್ ಐಸ್ ಕ್ರೀಮ್ಸಲ್ಲಿ ಕೂಡ ಆಯಿಲೇ ಬರುತ್ತೆ. ಸೊ ಮ್ಯಾಕ್ಸಿಮಮ್ ನೀವು ಫುಡ್ಸಲ್ಲಿ ಎಲ್ಲದರಲ್ಲೂ ಪ್ರಿಸರ್ವೇಟಿವ್ಸು, ಆಯಿಲ್ಸು ಯೂಸ್ ಮಾಡ್ತಾರೆ. ಸೊ ಪ್ರಿಸರ್ವೇಟಿವ್ ಫುಡ್ಸು ಆದಷ್ಟು ರೆಡ್ಯೂಸ್ ಮಾಡಿ. ದಟ್ ವಿಲ್ ಸ್ಲೋ ಡೌನ್ ಯುವರ್ ಡೈಜೆಷನ್ ಪ್ರೋಸೆಸ್. ಸೊ ಹೌ ಡು ಯು ಡಿವೈಡ್? ಇವಾಗ ನಿಮಗೆ 5 to 6 ಮೀಲ್ಸ್ ನಾನು ನಿಮಗೆ ಆಲ್ಟರ್ನೇಟಿವಾಗಿ ಕಳಿಸಿರ್ತೀನಿ. ಸೊ ಇದರಲ್ಲಿ ಮೇನ್ ಮೀಲ್ಸು ಒಂದು ಬ್ರೇಕ್ಫಾಸ್ಟು, ಒಂದು ಲಂಚು, ಒಂದು ಡಿನ್ನರ್. ಸೊ ಇದು ಬಂದು ನೀವು ಕಾಮನಾಗಿ ಎಲ್ಲರೂ ಯೂಸ್ ಮಾಡೋವಂಥ ಬಿಗರ್ ಮೀಲ್ಸು. ಸೊ ಈ ಮೀಲ್ಸ್ ಯಾವ ಥರ ಇರಬೇಕು, ಆಮೇಲೆ ಈ ಬಿಟ್ವೀನಲ್ಲಿ ಸ್ನ್ಯಾಕ್ ಟೈಮ್ ಬರುತ್ತೆ, ಇದು ಯಾವ ಥರ ಇರಬೇಕು ಅನ್ನೋದು ಡಿಸ್ಕಸ್ ಮಾಡಿರ್ತೀನಿ. ಇವಾಗ ನಿಮಗೆ ಕಳಿಸಿರೋ ಡಯಟಲ್ಲಿ ಎಲ್ಲದರಲ್ಲೂ ಪ್ರೋಟೀನ್ ಆ್ಯಡ್ ಆಗಿರೋ ಥರ ಡಿವೈಡ್ ಮಾಡಿರ್ತೀನಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಬೇಕಾಗಿರೋ 30% ಪ್ರೋಟೀನ್ನ ಬರೀ ಬ್ರೇಕ್ಫಾಸ್ಟು ಇಲ್ಲಾಂದರೆ ಜಸ್ಟ್ ಡಿನ್ನರಲ್ಲಿ ನೀವು ಆ್ಯಡ್ ಮಾಡ್ತೀನಿ ಅಂತ ಅಂದರೆ ಕಷ್ಟ ಆಗುತ್ತೆ. ಬಿಕಾಸ್ 30% ಆಫ್ ಪ್ರೋಟೀನ್ ಈಸ್ ಎನಿವೇ ಬಿಟ್ವೀನ್ 80 grams to 100 grams ಬರ್ಬೋದು ಅಕಾರ್ಡಿಂಗ್ ಟು ಯುವರ್ ಡೈಲಿ ರಿಕ್ವೈರ್ಮೆಂಟ್ ಕ್ಯಾಲೋರೀಸ್ ಪ್ರಕಾರ. ಸೊ ಯು ನೀಡ್ ಟು ಮೇಕ್ ಶೂರ್ ದ್ಯಾಟ್ ಯು ಪ್ರೋಟೀನ್ಸ್ ಆರ್ ಡಿವೈಡೆಡ್ ಇನ್ ಈಚ್ ಆ್ಯಂಡ್ ಎವ್ರಿ ಮೀಲ್. ಇನ್ ಬಿಟ್ವೀನ್ ಈ ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್ ನಿಮಗೆ ಕರ್ಡ್ ಇರ್ಬೋದು, ಇಲ್ಲ ಅಂತಂದರೆ ಲಂಚ್ ಆ್ಯಂಡ್ ಡಿನ್ನರ್ ಮಧ್ಯದಲ್ಲಿ ನಿಮಗೆ ಬೇರೆ ಒಂದು ಎಗ್ಸ್ ಬುರ್ಜಿ ಹಾಕಿರ್ಬೋದು. ಸೊ ಇಲ್ಲಾಂದರೆ ಪನ್ನೀರ್ ಆ ಥರ ಟೋಫು ವಿತ್ ಬ್ರೆಡ್ಡು ಹಾಕಿರ್ಬೋದು. ಏನಕ್ಕೆ ನಿಮಗೆ ಪ್ರೋಟೀನ ಡಿವೈಡ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಡಯಟಲ್ಲಿ ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಪ್ರೋಟೀನ್ ಆಗಿದೆಯಾ, ಲಂಚ್ ಇನ್ ಬಿಟ್ವೀನ್ ಸ್ನ್ಯಾಕ್ಸಲ್ಲಿ ಪ್ರೋಟೀನ್ ಸಿಕ್ಕಿದೆಯಾ, ಇದರಲ್ಲಿ ಒಂದು 10 to 20 ಗ್ರಾಮ್ ಪ್ರೋಟೀನ್ ಬಂದಿದೆಯಾ, ಇಲ್ಲಿ ಪ್ರೋಟೀನ್ ಆಗಿದೆಯಾ, ಸ್ನ್ಯಾಕ್ಸಲ್ಲಿ ಡಿನ್ನರಲ್ಲಿ ಪ್ರೋಟೀನ್ ಬಂದಿದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಮೋಸ್ಟ್ ಕಾಮನ್ಲಿ ಎಗ್ಸ್ ಬಂದು ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಹಾಕಿರ್ತೀವಿ. ಡಿನ್ನರಲ್ಲಿ ಮ್ಯಾಕ್ಸಿಮಮ್ ಟೋಫು ಆ್ಯಂಡ್ ಪನ್ನೀರ್ಸ್ ಹಾಕಿರ್ತೀನಿ. ಲಂಚ್ ಟೈಮಲ್ಲಿ ನಿಮಗೆ ಎಗ್ಸ್ ಆ್ಯಂಡ್ ಚಿಕನ್ ಆರ್ ಕರ್ಡ್ ಎನಿ ಆಫ್ ದ ಪ್ರೋಟೀನ್ ಆಪ್ಷನ್ಸ್ ಬಂದಿರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು distribute your protein from morning till evening. And how do you differentiate your lunch and dinner and snacks? For example, your breakfast and your lunch. So this is your full stomach anta itಕೊಳ್ಳಿ. So you need to have only the 3/4 of your stomach. Okay? Don't fill your stomach. So if, for example, if you can load the entire stomach, you need to make sure that you have only 3/4 of your stomach for the weight loss. ಈ 3/4 ಪ್ಲೇಟಲ್ಲಿ make sure that you're reaching your carbs, fat and a protein and the empty space. That's how you can lose your weight. So this becomes carbs, protein, fat, carbs, protein, fat, carbs, protein, fat. And this also comes carbs, protein, fat, but in a smaller portion. So try to make sure that protein is enough in your diet, and that's it, you have to do it. And reduce your extra calories. So, and one more simple tip and make you understand, your diet
should be reverse pyramid. Andre, so your breakfast should be in higher in calories, lunch should be reducing to mid range of calories. When it comes to the dinner should be here, lunch, breakfast. So your higher calories should be when your sun rays up, you have enough energy for a full day. So don't eat less breakfast, don't have lesser in calories. Your breakfast should be in higher in calories. When you come to the lunch, you have more vegetables and curd and carbs and protein in your lunch. When it comes to dinner, it should be very light and less in carbs and high in protein and vegetables. ಸೊ ಈಗ ವೆಯ್ಟ್ ಗೇನ್ ಅಂತ ಬಂದಾಗ ವೆಯ್ಟ್ ಗೇನಲ್ಲಿ ಫಾರ್ ಎಕ್ಸಾಂಪಲ್ ಯುವರ್ ಡೈಲಿ ರಿಕ್ವೈರ್ಡ್ ಕ್ಯಾಲರೀಸ್ 2000 ಅಂತ ತೋರಿಸಿದ್ರೆ, ಸೊ ದೆನ್ ಹೌ ವಿ ಡಿವೈಡ್. ಸೊ ವೆಯ್ಟ್ ಗೇನಲ್ಲಿ ಅಗೇನ್ ಯು 60% ಲೋಡಿಂಗ್ ಈಸ್ ಎ ಕಾರ್ಬೋಹೈಡ್ರೇಟ್, ಬಟ್ ಪ್ರೋಟೀನ್ ಈಸ್ ನಾಟ್ ರಿಕ್ವೈರ್ಡ್ ಸೋ ಮಚ್ ಬಿಕಾಸ್ ಕಾರ್ಬ್ ಈಸ್ ವಾಟ್ ಈಸ್ ಮೋರ್ ದೆನ್ ಎನಫ್, ಆ್ಯಂಡ್ ಕಾರ್ಬ್ ಆ್ಯಂಡ್ ಫ್ಯಾಟೇ ನಿಮಗೆ ವೆಯ್ಟ್ ಗೇನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಪ್ರೋಟೀನ್ ನಿಮಗೆ 20%, 20%, 60% ಇರ್ಬೋದು. ಇಲ್ಲ ಅಂತಂದರೆ 60, 10, 30 ಇರ್ಬೋದು, ಹೀಗೂ ಇರ್ಬೋದು ಕೆಲವೊಂದು ಡಯಟ್. ಇಟ್ ಡಿಪೆಂಡ್ಸ್ ಆನ್ ಎವ್ರಿ ಇಂಡಿವಿಜುವಲ್ಸ್. ಸೊ ತುಂಬ ಅಂಡರ್ ವೆಯ್ಟ್ ಇರ್ತಾರೆ, ಅಂಥವ್ರಿಗೆ ಈ ಪರ್ಸೆಂಟೇಜ್ ಕೊಡ್ತೀವಿ. ಕೆಲವರಿಗೆ 60, 30, 10 ಕೊಡ್ತೀವಿ. ಸೊ ಇಫ್ ಯುವರ್ ಡೈಲಿ ರಿಕ್ವೈರ್ಡ್ ಕ್ಯಾಲರೀಸ್ ಇಸ್ 2000 ಅಂತಂದರೆ ವಿ ಡೂ ಸರ್ಪ್ಲಸ್ 2500 ಅಂದರೆ ದಿಸ್ ಈಸ್ ಅ ಪ್ಲಸ್ ಅಡಿಷ್ನಲ್. So then becomes 60% of your carbohydrate, 10% of your fat, 30% of your protein requirement in your 2000 calories ಬರೋ ಥರ ಲೋಡ್ ಮಾಡ್ತೀವಿ. So again you go for 3 bigger meals and small snacks, and every meal you should have protein, carb, fat, protein, carb, fat, protein, carb, fat. So ರಿಕ್ವೈರ್ಮೆಂಟ್ ಕ್ಯಾಲರೀಸ್ಗನ್ನು ಜಾಸ್ತಿ ನೀವು ಲೋಡ್ ಮಾಡಿದ್ರೆ ಯು ವಿಲ್ ಸ್ಟಾರ್ಟ್ ಗೇನಿಂಗ್ ವೆಯ್ಟ್.